ನಮಸ್ಕಾರ. ಈ ದಶಾಭುಕ್ತಿ ನಡೆದು ಬಿಟ್ರೆ ಖಂಡಿತವಾಗ್ಲೂ ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳುತ್ತೆ. ಆ ಎಸ್ಪೆಷಲಿ ಮನುಷ್ಯನಿಗೆ ಈ ದಶಾಭುಕ್ತಿಗಳು ನಡಿಬೇಕು ನೋಡ್ರಿ. ಅವಾಗ ಮನುಷ್ಯ ಲಕ್ಷಾಧಿಪತಿಗಳಾಗೋದು, ಕೋಟ್ಯಾಧಿಪತಿಗಳಾಗೋದು. ಆ ಯಾವ ದಶಾಭುಕ್ತಿ ಅಂತ ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ಎಲ್ಲರೂ ಕನಸು ಕಾಣ್ತಿರ್ತಾರೆ, ನಾವು ಲಕ್ಷಾಧಿಪತಿಗಳು ಯಾವಾಗ ಆಗ್ತೀವಿ, ನಾವು ಕೋಟ್ಯಾಧಿಪತಿಗಳು ಯಾವಾಗ ಆಗ್ತೀವಿ ಅಂತ. ಆಸೆ ಕನಸು ಎಲ್ಲರಿಗೂ ಇದ್ದೇ ಇರುತ್ತೆ. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ, ಜ್ಯೋತಿಷ್ಯ ಕಲ್ತ್ಕೊಂಬಿಡಿ. ನೀವು ಜ್ಯೋತಿಷ್ಯ ಕಲ್ತ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಹಣಕಾಸಿನ ಸಮಸ್ಯೆ ಯಾವಾಗ ಬರುತ್ತೆ, ಸಾಲಬಾಧೆ ಸಮಸ್ಯೆಗಳು ಯಾವಾಗ ಬರುತ್ತೆ, ಕೊಟ್ಟಿರೋ ಹಣ ಯಾವಾಗ ವಾಪಸ್ ಬರುತ್ತೆ, ನೀವು ಇಸ್ಕೊಂಡಿದ್ರೆ ಅವರಿಗೆ ಯಾವಾಗ ಕೊಡೋ ಅಂಥ ಶಕ್ತಿ ಬರುತ್ತೆ. ಎಲ್ಲ ದಶಾಭುಕ್ತಿಗಳಲ್ಲಿ ಇಂಡಿಕೇಶನ್ಸ್, ಸೂಚನೆಗಳು ಗೊತ್ತಾಗ್ತಾ ಹೋಗುತ್ತೆ. ಈ ದಶಾಭುಕ್ತಿಗಳೇ ಒಂಥರ ದೇವರಿದ್ದಂಗೆ. ನೋಡ್ರಿ, ಎಸ್ಪೆಷಲಿ ಮನುಷ್ಯನಿಗೆ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ರಾಶಿ ನಕ್ಷತ್ರದಲ್ಲನ್ನು ಹುಟ್ಟಿರ್ರಿ, ಯಾವುದೇ ನೀವು ತಿಥಿ ಯೋಗ ಕರ್ಣ ಪಾದದಲ್ಲಿ ಹುಟ್ಟಿರಲಿ, ಎಸ್ಪೆಷಲಿ ಲಗ್ನ ಅಂತ ಇರುತ್ತೆ ಜಾತಕದಲ್ಲಿ, ಜನ್ಮ ಲಗ್ನಗಳು ಅಂತ. ಜನ್ಮ ಲಗ್ನಗಳು ಭಾಳ ಇಂಪಾರ್ಟೆಂಟು. ಈಗ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಯಾವ್ಯಾವ ದಶಾಭುಕ್ತಿ ನಡೆದ್ರೆ ಮನುಷ್ಯನಿಗೆ ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳುತ್ತಪ್ಪ ಅಂತಂದರೆ, ಈಗ ಮೊದಲೇದು ಎಕ್ಸಾಂಪಲ್ಲು, ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿ ಕಟಕ ಲಗ್ನ ಅಂತೀವಿ. ಕಟಕ ಲಗ್ನದಲ್ಲಿ ಹುಟ್ಟಿ ಎರಡನೇ ಮನೆ ಸಿಂಹ ರಾಶಿಯಲ್ಲಿ ಶುಕ್ರ ಕುತ್ಕೊಂಡಿರಬೇಕು. ಇದ್ರದ್ದು ಈ ಶುಕ್ರ ಎಲ್ಲಿ ಕುತ್ಕೊಬೇಕು ಅಂದರೆ ಪುಬ್ಬ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಶುಕ್ರ ಕುಂತಿರಬೇಕು. ಇದ್ರದ್ದು ದಶಾಭುಕ್ತಿ ನಡೆದ್ರೆ ಮಾತ್ರ ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳುತ್ತೆ. ಇನ್ನು ಎರಡನೇದು ಧನುರ್ಲಗ್ನ ಆಗಬೇಕು ನಿಮ್ಮದು. ಧನುರ್ಲಗ್ನದಲ್ಲೇ ಹುಟ್ಟಿ ಈ ಎರಡನೇ ಮನೆ ಅಧಿಪತಿ ಶನಿ, ತೃತೀಯಾಧಿಪತಿ ಶನಿ ಲಾಭಸ್ಥಾನದಲ್ಲಿ 11ನೇ ಮನೆ ತುಲಾ ರಾಶಿಯಲ್ಲಿ ಶನಿ ಕುತ್ಕೊಬೇಕು. ನೋಡಿ, ಭಯಂಕರ ದುಡ್ಡು, ಮುಟ್ಟಿದ್ದೆಲ್ಲ ಚಿನ್ನ ನಿಮ್ಮದು. ಇನ್ನು ಮೂರನೇದು ಸಿಂಹ ಲಗ್ನದಲ್ಲಿ ಹುಟ್ಟಬೇಕು. ಸಿಂಹ ಲಗ್ನದಲ್ಲೇ ಇದ್ದು ಬುಧ ಎರಡನೇ ಮನೆ ಕನ್ಯಾ ರಾಶಿಯಲ್ಲಿರಬೇಕು. ಭಯಂಕರ ದುಡ್ಡು ಆ ದಶಾಭುಕ್ತಿ ನಡೆದರೆ. ಇನ್ನು ನಾಲ್ಕನೇದು ಕುಂಭ ಲಗ್ನದಲ್ಲಿ ಇದ್ದು ಎರಡನೇ ಮನೆ ಮೀನ ರಾಶಿಯಲ್ಲಿ ಗುರು ಕುತ್ಕೊಂಡಿರಬೇಕು. ಇದ್ರದ್ದು ದಶಾಭುಕ್ತಿಗಳು ನಡೆದ್ರೆ ಖಂಡಿತವಾಗ್ಲೂ ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳುತ್ತೆ. ನೀವು ಮಾಡುವ ಕೆಲಸದಿಂದ, ನೀವು ಮಾಡುವ ಉದ್ಯೋಗದಿಂದ, ನೀವು ಮಾಡುವ ವ್ಯಾಪಾರ ಬಿಸ್ನೆಸ್ಸಿಂದ, ಕೃಷಿ ವ್ಯವಸಾಯದಿಂದ, ರಾಜಕೀಯದಿಂದ, ಚಲನಚಿತ್ರರಂಗದಿಂದ, ಕೈಗಾರಿಕೋದ್ಯಮದಿಂದ, ಅರ್ಥ ಆಯ್ತಾ? ಅದಕ್ಕೆ ನಾವು ಹೇಳ್ತಿರ್ತೀವಿ, ಈ ದಶಾಭುಕ್ತಿಗಳೆಲ್ಲ ಬಂದಾಗ ಖಂಡಿತವಾಗ್ಲೂ ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬಿದ್ದೇ ಬೀಳುತ್ತೆ. ನಿಮ್ಮ ಆಯ್ಕೆಗಳು ಸರಿಯಾಗಿರಬೇಕು. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಬಿಸ್ನೆಸ್ಸಿನ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆಗಳು ಚೆನ್ನಾಗಿರಬೇಕು. ನಮ್ಮಲ್ಲೂ ಕಾಮನ್ ಸೆನ್ಸ್ ಇರಬೇಕು, ಸಿಕ್ಸ್ತ್ ಸೆನ್ಸ್ ಇರಬೇಕು, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಬೇಕು. ಈ ದಶಾಭುಕ್ತಿಗಳು ಹೌಸ್ ವೈಫ್ಗೂ ಬಂದಿರುತ್ತೆ, ಮನೆಗೆ ಹೆಂಡತಿಯರು ಹೆಣ್ಮಕ್ಳು ಇರ್ತಾರಲ್ಲ, ಗೃಹಿಣಿಯರಿಗೂ ಬಂದಿರುತ್ತೆ. ಮನೆಯಲ್ಲಿದ್ದರೆ ದುಡ್ಡು ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ನಾವು ಸ್ಟ್ರಾಟಜಿಗಳು ಮಾಡಬೇಕು, ಮೈಂಡು ಆಪ್ರೇಟ್ ಮಾಡಬೇಕು, ಕಾಮನ್ ಸೆನ್ಸ್, ಸಿಕ್ಸ್ತ್ ಸೆನ್ಸ್, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಬೇಕು. ಮತ್ತು ನಮ್ಮ ಆಯ್ಕೆಗಳು ಸರಿಯಾಗಿರಬೇಕು. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆಗಳು ಸರಿಯಾಗಿರಬೇಕು. ಈ ದಶಾಭುಕ್ತಿಗಳು ಬಂದಾಗ ಎಸ್ಪೆಷಲಿ ನಿಮ್ಮ ಆಯ್ಕೆಗಳು ಸರಿಯಾಗಿದ್ದು ಬಿಟ್ಟರೆ ಇನ್ನೂ ಬೇಗ ಬೇಗ ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳಾಗ್ಬೋದು. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಯಾರಿಗೆ ಈ ದಶಾಭುಕ್ತಿ ನಡೀತಿರುತ್ತೋ, ಅದಕ್ಕೆ ಜ್ಯೋತಿಷ್ಯ ಗೊತ್ತಿರೋರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಯಾರಿಗೆ ಜ್ಯೋತಿಷ್ಯ ಕಲ್ತಿರ್ತಾರೋ ಅದಕ್ಕೆ ಹೇಳ್ತಾ ಇರ್ತೀನಿ,
ನೀವು ಕಂಡು ಜ್ಯೋತಿಷಿಗಳ ಹತ್ರ ಹೋಗೋ ಬದಲು, ನಮ್ಮ ಹತ್ರ ಕೇಳೋ ಬದಲು, ಫೋನ್ ಮಾಡೋ ಬದಲು ನೀವೇ ಜ್ಯೋತಿಷಿಗಳಾಗ್ಬಿಡ್ರಿ. ತಿಳ್ಕೊಂಡು ನಿಮ್ಮ ಗಂಡಂದು, ನಿಮ್ಮ ಹೆಂಡ್ತಿದು, ನಿಮ್ಮ ಮಕ್ಕಳದು, ನಿಮ್ಮ ಅಪ್ಪ ಅಮ್ಮಂದು, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರದು ನೀವೇ ಕಲ್ತ್ಕೊಂಡು ಸುಖವಾಗಿ ಬದುಕ್ರಿ. ಯಾಕೆ ಕಂಡು ಜ್ಯೋತಿಷಿಗಳ ಹತ್ರ ಹೋಗ್ತೀರಾ, ಕಂಡು ಪುರೋಹಿತರ ಹತ್ರ ಹೋಗ್ತೀರಾ? ಯಾರಿಗೂ ಫೋನ್ ಮಾಡೋಕ್ಕೆ ಹೋಗ್ಬಿಡಿ, ಯಾರ ಹತ್ರನೂ ಕೇಳಕ್ಕೆ ಹೋಗ್ಬಿಡಿ. ಜ್ಯೋತಿಷ್ಯ ಕಲ್ತ್ಕೊಂಡು ನೀವೇ ಸುಖವಾಗಿ ಬದುಕಿ, ನಿಮಗೆ ಗೊತ್ತಾಗುತ್ತಲ್ಲ. ಎಸ್ಪೆಷಲಿ ಈ ದಶಾಭುಕ್ತಿ ನಡೆದ್ರೆ ಖಂಡಿತವಾಗ್ಲೂ ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳುತ್ತೆ. ಅಂಥ ಪವರ್ಫುಲ್ ದಶಾಭುಕ್ತಿಗಳು ಇವು. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.